ನಿಮಗ್ ಗೊತ್ತಾ ನಾನು ಯಾರು ಅಂತ? ನೋಡಿ, ನೀವ್ ಏನ್ ಬೇಕಾದ್ರೂ ಮಾಡಿ ನನ್ನ ಫ್ರೆಂಡ್ಸಿಗೆ ಒಂದು ರೂಮ್ ಅರೇಂಜ್ ಮಾಡ್ಕೊಡಿ ಪ್ಲೀಸ್. ಐ ಆಮ್ ಸಾರಿ ಮೇಡಮ್, ಎಲ್ಲಿವರೆಗೆ ಸಿಎಂ ಸರ್ ಇಲ್ಲೇ ಸ್ಟೇ ಮಾಡ್ತಾರೋ ಅಲ್ಲಿ ತನಕ ನಾನ್ ನಿಮ್ಗೆ ರೂಮ್ ಅರೇಂಜ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಬೇರೆ ಹೋಟೆಲ್ ನಲ್ಲಿ ಮ್ಯಾನೇಜ್ ಮಾಡಿ. ಏನೇ ಇದು? ನೀನ್ ಯಾವಾಗ್ಲೂ ಅನ್ವಿತಾ ಬಗ್ಗೆ ದೊಡ್ಡ ವಿಷಯ ಹೇಳ್ತಾ ಇದ್ದೆ. ಅವಳು ಈ ಸಿಟಿಯ ಬಿಗ್ಗೆಸ್ಟ್ ಫ್ಯಾಮಿಲಿ ಅವಳು ಅಂತ. ಮತ್ತೆ ಇದೇನು, ಅವಳ ಕೈಯಲ್ಲಿ ಒಂದು ರೂಮ್ ಸಹ ಅರೇಂಜ್ ಮಾಡೋಕ್ಕಾಗಲ್ಲ? ಹೌದು ಅನ್ವಿತಾ, ನಿಜವಾಗ್ಲೂ ನಾನ್ ಅಂದ್ಕೊಂಡಿದ್ದೆ ನೀನಿದ್ರೆ ಎಲ್ಲ ಸರಿಯಾಗಿರತ್ತೆ ಅಂತ. ಆದ್ರೆ ಏನಿದು? ಐ ಆಮ್ ಸಾರಿ ಗೈಸ್, ಟ್ರಸ್ಟ್ ಮೀ, ಇದು ಸಿಎಂ ವಿಷಯ ಆಗಿಲ್ಲ ಅಂತ ಅಂದಿದ್ರೆ ನಾವು ಈ ಹೋಟೆಲ್ನಲ್ಲೇ ಸ್ಟೇ ಮಾಡ್ತಿದ್ವಿ. ಯುನೋ, ಹತ್ರದಲ್ಲೇ ಒಂದು ಡೆನ್ ಇದೆ. ಅದು ಈ ಹೋಟೆಲ್ ತರ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿದೆ. ಲೆಟ್ಸ್ ಗೋ ದೇರ್ ಪ್ಲೀಸ್. ಲೆಟ್ಸ್ ಗೋ. ಅವರು ಒಂದೆರಡು ಹೆಜ್ಜೆ ಮುಂದೆ ಇಟ್ಟಿದ್ರು. ಅದೇ ಟೈಮ್ಗೆ ಗೌತಮ್ ಅಲ್ಲಿಗೆ ರೀಚ್ ಆದ. ಸಾರಿ, ಲೇಟ್ ಆಯ್ತು. ಸಾರಿ, ತುಂಬಾ ಅಪ್ಪಿತ್ತು. ಸಾರಿ. ನೀವಿನ್ನು ಚೆಕ್ ಇನ್ ಮಾಡಿಲ್ವಾ? ಏನಾಯ್ತು? ಎಲ್ಲ ಓಕೆ ಅಲ್ವಾ? ಎಲ್ಲ ಓಕೆ ಆಗೋಕ್ ಹೇಗ್ ಸಾಧ್ಯ? ನನ್ನ ದಿನ ನಿನ್ನ ಮುಖ ನೋಡೋದ್ರಿಂದ ಶುರುವಾಗತ್ತೆ. ನೀನ್ ಬಂದ್ಮೇಲಿಂದ ಏನೂ ಸರಿ ಇಲ್ಲ. ನಾನು ನಿನ್ನ ಬದಲಾಗಿ ಈ ಮ್ಯಾನೇಜರ್ನ ಮದ್ವೆ ಆಗಿದ್ದಿದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಕ್ತಿತ್ತು. ಸರ್ ಸರ್ ನೀವಿಲ್ಲಿ? ಸರ್, ನೀವು ನಮ್ಮಂತ ಬಡವ್ರ ಹೋಟ್ಲಿಗೆ ಬಂದಿದ್ದೀರಾ? ಸರ್, ನೀವಿಲ್ಲಿಗೆ ಬಂದಿರೋದು ನಮ್ಮ ಅದೃಷ್ಟ. ಸರ್, ನೀವು ಹೇಗೋ ಬಂದಿದ್ದೀರಾ ಅಲ್ವಾ? ನಾನು ನಿಮ್ಗಾಗಿ ನಮ್ಮ ಹೋಟೆಲ್ನ ಮೋಸ್ಟ್ ಲಕ್ಸುರಿಯಸ್ ರೂಮ್ ಬುಕ್ ಮಾಡ್ತೀನಿ. ಇದೇ ನಾನ್ಸೆನ್ಸ್. ನಿಮ್ ಹತ್ರ ನೆಕ್ಸ್ಟ್ 3 ದಿನಕ್ಕೆ ಯಾವುದೇ ರೂಮ್ ಇರ್ಲಿಲ್ಲ, ಆದ್ರೆ ಈ ಬಿಕಾರಿಗೆ ಸ್ಪೆಷಲ್ ರೂಮ್. ಹೌ? ನೀವೇನ್ ಹೇಳಿದ್ರಿ? ಬಿಕಾರಿ? ನನ್ಗನ್ಸುತ್ತೆ ನಿಮ್ಗೆ ಸರ್ ಬಗ್ಗೆ ಗೊತ್ತಿಲ್ಲ. ಗೌತಮ್ ಸರ್, ನೀವು ಮ್ಯಾನೇಜರ್ ಮತ್ತೇನೋ ಹೇಳೋ ಮೊದಲೇ ಆ ನ್ಯೂಸ್ ಒಳಗೆ ಸ್ಪ್ರೆಡ್ ಆಯ್ತು. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಓಲಗಿದ್ದ ರಾಜ್ಯದ ಸಿಎಂ ತಮ್ಮ ಉಳಿದ ಲೀಡರ್ ಜೊತೆ ಹೊರಗೆ ಬಂದ್ರು. ಆಮೇಲೆ ಆದ ಘಟನೆ ನೋಡಿ ಅನ್ವಿತಾ ಹಾಗೂ ಅವಳ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಪ್ರಜ್ಞೆ ತಪ್ಪೋ ಹಾಗಾದ್ರು. ಸರ್, ಮತ್ತೆ ಏನಾಗ್ಬೇಕು? ಕೊನೆಗೂ ನಿಮ್ ಭೇಟಿ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನ್ನ ಮತ್ತೆ ನನ್ನ ಪಾರ್ಟಿಗೆ ಲಕ್ಕಿ ಡೇ ಸರ್. ಎಲೆಕ್ಷನ್ ಬರ್ತಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರಲಿ ಸರ್. ಇಡೀ ರಾಜ್ಯದಲ್ಲಿ ಎಲ್ಲರೂ ಅದೇ ಮಾತು ಹೇಳ್ತಾರೆ ಸರ್. ಯಾರ ತಲೆ ಮೇಲೆ ಗೌತಮ್ ಸರ್ ಕೃಪೆ ಇರುತ್ತೋ ಅವ್ರದೇ ಗೌರ್ಮೆಂಟು, ಅವ್ರದೇ ಡೆವಲಪ್ಮೆಂಟು ಅಂತ. ನಾನಿವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಅವನಿಗೆ ಸಿಗ್ತಾ ಇದ್ದ ಆ ಆತಿಥ್ಯ ನೋಡಿ ಗೌತಮ್ಗೆ ಅನ್ಕಂಫರ್ಟಬಲ್ ಅನಿಸ್ತಿತ್ತು. ಇನ್ನೊಂದ್ ಕಡೆ ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ಗೆ ಆಶ್ಚರ್ಯ ಆಗಿತ್ತು. ಗೌತಮ್ ಮುಂದೆ ರಾಜ್ಯದ ಚೀಫ್ ಮಿನಿಸ್ಟರ್ ಮತ್ತೆ ಸಿಟಿಯ ಬಿಗ್ಗೆಸ್ಟ್ 5 ಸ್ಟಾರ್ ನ ಹೋಟೆಲ್ ಮ್ಯಾನೇಜರ್ ಇಬ್ರು ಒಟ್ಟಿಗೆ ಕೈ ಮುಗಿದು ನಿಂತಿದ್ರು. ಆ ಟೈಮ್ ನಲ್ಲಿ ಗೌತಮ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಸಿಗ್ನಲ್ ಮಾಡ್ದ. ಅದು ಗೊತ್ತಾದ ತಕ್ಷಣ ಸಿಎಂ ಟೀಮ್ ಅಲ್ಲಿಂದ ಹೊರಟೋದ್ರು. ಅವರು ಹೋದ ತಕ್ಷಣ ಗೌತಮ್ ಎಲ್ಲರಿಗೂ ಹೇಳಿದ್ರು, ಏನೋ ಹೇಳೋದಕ್ಕೆ ತಡಬಡಾಯಿಸ್ತಾ. ಈ ಹೋಟೆಲಲ್ಲಿ ಏನ್ ನಡೀತಿದೆ ನಂಗೆ ಗೊತ್ತಿಲ್ಲ. ಇವರು ನನ್ನ ಯಾವ ಗೌತಮ್ ಅಂತ ತಿಳ್ಕೊಂಡಿದಾರೋ. ಅದೇ ನಾನು ಅಂದ್ಕೊಂಡೆ, ಈ ಗೌತಮ್ ತರದ ಬಿಕಾರಿ ಹತ್ರ ಸಿಎಂ ಯಾಕೆ ಕೈ ಕುಲುಕ್ತಾ ಇದ್ದಾರೆ ಅಂತ. ಅಳಿಯಂದ್ರೆ 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 ಆಗ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅಲ್ಲಿಗೆ ಬಂದ್ರು. ಅವರ ಕೈಯಲ್ಲಿ ಗೌತಮ್ ಕೊಟ್ಟಿದ್ದ ಗಿಫ್ಟ್ ಇತ್ತು. ಅಳಿಯಂದ್ರೆ, ದಯವಿಟ್ಟು ನನ್ನ ಕ್ಷಮಿಸಿ. ನಾನೊಂದು ದೊಡ್ಡ ತಪ್ಪು ಮಾಡಿದೆ. ಅದು ನಮ್ಮ ಮನೆಯಲ್ಲೇ ಇತ್ತು, ಮತ್ತೆ ನಾನು ಅದಕ್ಕೆ ಬೆಲೆ ಕೊಡ್ಲಿಲ್ಲ. ನಿಮ್ಮ ಗಿಫ್ಟ್ ನೋಡಿದಾಗ ನನಗೆ ಅರ್ಥ ಆಯ್ತು ನಾನು ದೊಡ್ಡ ಮೂರ್ಖಳು ಅಂತ. ನಿಮ್ಮ ಗಿಫ್ಟ್ ಕೋಟಿಗಟ್ಲೆ ಬೆಲೆ ಇರೋ ವಜ್ರಕ್ಕಿಂತಲೂ ಜಾಸ್ತಿ. ನಾನು ದೊಡ್ಡ ತಪ್ಪು ಮಾಡಿದೆ, ದಯವಿಟ್ಟು ಕ್ಷಮಿಸಿ. ಅಳಿಯಂದ್ರೆ, ದಯವಿಟ್ಟು ಕ್ಷಮಿಸಿ. ಅಜ್ಜಿ, ಅಲ್ಲ, ಗೌತಮ್ ನಿನ್ಗೆ ಯಾವ ನಿಧಿ ಕೊಟ್ಟಿದ್ದಾನೆ ಅಂತ ನೀವು ಈ ತರ ಓಡ್ಕೊಂಡ್ ಬಂದಿದ್ದೀರಾ? ನನಗ್ ತೋರ್ಸಿ. ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ ಗಿಫ್ಟ್ ಓಪನ್ ಮಾಡಿದಾಗ ಅಲ್ಲಿದ್ದವರಿಗೆ ದೊಡ್ಡ ಆಘಾತ ಆಯ್ತು. ಅಷ್ಟಕ್ಕೂ ಗೌತಮ್ ಕೊಟ್ಟ ಗಿಫ್ಟ್ ಏನು? ಗೌತಮ್ ನಿಜವಾಗ್ಲೂ ಒಬ್ಬ ದೊಡ್ಡ ಮನುಷ್ಯನ?
ಹೌದು ಅನ್ನೋದಾದ್ರೆ ಅವನು ಯಾರು? ಮಾಫಿಯಾದವನ, ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್ ಅಥವಾ ಎಲ್ಲಿಗಾದ್ರೂ ರಾಜನ? ಆದ್ರೆ ಅವನು ಅಷ್ಟೊಂದು ಶ್ರೀಮಂತ ಮತ್ತೆ ಶಕ್ತಿಶಾಲಿಯಾಗಿದ್ರೆ ಯಾಕೆ ಬಡವನ ಹಾಗೆ ಗುಲಾಮಗಿರಿಯ ಜೀವನ ಮಾಡ್ತಿದ್ದ? ಈಗ ಸದ್ಯಕ್ಕೆ ಇಷ್ಟೇ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕೆಳಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಾಕೆಟ್ FM ನಲ್ಲಿ ಕೇಳಿ. ಡೇ 1 ಇಂದಾನು ಇಡೀ ಇಂಡಿಯಾದ ಮೊದಲ ಆಯ್ಕೆ ಆಗಿರೋ ಕಥೆನ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ. ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ FM ನಲ್ಲಿ.